ನಮಸ್ಕಾರ. ವೆಲ್ಕಮ್ ಟು U3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಯುಗಾದಿ ಬರ್ತಾ ಇರೋದು 30/3/2025. ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಎಲ್ಲ ರೆಡಿ ಆಗ್ತಾ ಇರ್ಬೋದು. ಈ ವರ್ಷ ಸಂವತ್ಸರದಲ್ಲಿ ವಿಶ್ವ ವಸು ಅಂತ ಕರಿತಾ ಇದ್ದಾರೆ. ಮುಂದಿನ ವರ್ಷ ಕ್ರೋಧಿ ಅಂತ ಹೇಳ್ತಾ ಇದ್ರು, ಈ ವರ್ಷ ವಿಶ್ವ ವಸು. ಈ ವರ್ಷದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, 5 ಗ್ರಹಗಳು ಮೀನ ರಾಶಿನಲ್ಲಿ ಒಂದು ಯೋಗ ಕ್ರಿಯೇಟ್ ಆಗ್ತದೆ. ಅದು ಪಂಚಗ್ರಹ ಯೋಗ ಅಂತ ಹೇಳ್ತೀವಿ. ಇದನ್ನೇ ಈ ವರ್ಷದಲ್ಲಿ ಸ್ಪೆಷಲ್. ನಮ್ಮ ಯುಗಾದಿ ದಿವಸ ಇರೋದು ಸ್ಪೆಷಲ್. ಯುಗಾದಿಗೆ ಮುಂಚಿನ ದಿವಸ 29ನೇ ತಾರೀಕಿಗೆ ಅಮಾವಾಸ್ಯೆ ಟೈಮ್ನಲ್ಲಿ ಚಂದ್ರ ಮೀನದಲ್ಲಿ ಇರ್ತಾರೆ. ಆವಾಗ 6 ಗ್ರಹಗಳು ಇರ್ತವೆ. ಚಂದ್ರ ಈ ಕಡೆ ಬರ್ತಾ ಇದ್ದಾರೆ. ಶನಿ ಮಹಾತ್ಮ 29ನೇ ತಾರೀಕಿಗೆ ತಿರುಗಿ ಮೀನ ರಾಶಿಗೆ ಹೋಗ್ತಾರೆ. ಸೊ ಅದುವೇ ಇವಾಗ ಪಂಚಗ್ರಹ ಯೋಗನ ಹೇಳ್ತೀವಿ. ಈ ಪಂಚಗ್ರಹ ಯೋಗ ಹಾಗೆ ಇರುತ್ತವಾ ಅಂದರೆ ಇರೋದಿಲ್ಲ. ಯಾಕಂದರೆ ತಿಂಗಳು ಚೇಂಜ್ ಆಗುವಾಗ ನೆಕ್ಸ್ಟ್ ಮಂತ್ ಏಪ್ರಿಲ್ನಲ್ಲಿ ಇವರು ಸೂರ್ಯ ಮೇಷಕ್ಕೆ ಹೋಗಿರ್ತಾರೆ. ಅದೇ ಥರ ಎಲ್ಲ ಪ್ಲಾನೆಟ್ ಟ್ರಾನ್ಸಿಟ್ ಇರ್ತವೆ. ಶನಿ ಮಹಾತ್ಮ ಮಾರ್ಚ್ 29ನೇ ತಾರೀಕಿಗೆ ಮೀನರಾಶಿಗೆ ಬರ್ತಾರೆ. ಆಮೇಲೆ ಮೇ ತಿಂಗಳಲ್ಲಿ 3 ಪ್ಲಾನೆಟ್ ಗ್ರಹಗಳು ಗೋಚಾರ ಟ್ರಾನ್ಸಿಟ್ ಇರ್ತವೆ, ಸಂಚಾರ ಮಾಡ್ತವೆ. ರಾಹು ಕೇತುಗಳು ಮೇ 18 ಕುಂಭದಲ್ಲಿಂದ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಅದೇ ಮೀನದಲ್ಲಿಂದ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಅದೇ ಥರ ಕೇತು ಏನು ಮಾಡ್ತಾರೆ, ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಹೋಗ್ತಾರೆ. ಗುರು ಋಷಭದಿಂದ ಮಿಥುನಕ್ಕೆ ಮೇ ತಿಂಗಳು 14ನೇ ತಾರೀಕಿಗೆ ಸಂಚಾರ ಮಾಡ್ತಾರೆ. ಸೊ ಈ ಯುಗಾದಿ ಶುರು ಮಾಡಿರೋ ಆರಂಭ ಆಗಿರೋ ದಿವಸ ಈ ಗ್ರಹ ಸ್ಥಿತಿಗಳು ಯಾವ ಥರ ಅಂದರೆ, ಈ 5 ಗ್ರಹಗಳು ಮೀನರಾಶಿ ಇದೆಯಾ, ಯಾವುದಾವುದು ಸೂರ್ಯ, ಬುಧ, ಶುಕ್ರ, ರಾಹು ಮತ್ತು ಶನಿ. ಈ 5 ಗ್ರಹಗಳು ಒಂದು ಮೀನರಾಶಿಯಲ್ಲಿ ಇರೋದು ಒಳ್ಳೆಯದಪ್ಪ ಹೇಳಿದರೆ ಸ್ವಲ್ಪ ವಿಷಯದಲ್ಲಿ ಒಳ್ಳೆಯದು. ಅದೇ ಥರ ತುಂಬ ವಿಷಯ ಟೆನ್ಷನ್ ಇರ್ತದೆ. ಈ ನೀರು ರಾಶಿ, ಮೀನ್ ಅಂದರೆ ನೀರು ರಾಶಿ, ಇದು ಟೋಟ್ಲಿ ಇಂಡಿಕೇಟ್ಸ್ ಏನಂದರೆ ಫಾರಿನ್ ಕಂಟ್ರಿಗಳು ಇಂಡಿಕೇಟ್ ಮಾಡ್ತವೆ. ಈ ಫಾರಿನ್ ಕಂಟ್ರಿನಲ್ಲಿ ಅನ್ನೆಸೆಸರಿ ಟೆನ್ಷನ್ಗಳು ಕ್ರಿಯೇಟ್ ಆಗ್ತವೆ. ಈ ವಾರ್ಗಳು ಅಲ್ಲಲ್ಲಿ ಸ್ವಲ್ಪ ಟೆನ್ಷನ್ ಇವಾಗ ಗೊತ್ತಿರ್ತವೆ. ಅದೇ ಥರ ವಾರ್ಗಳು ಶುರು ಆಗೋಕ್ಕೂ ಚಾನ್ಸಸ್ ಜಾಸ್ತಿ ಕಂಡು ಬರ್ತವೆ. ಇದು ಯಾವಾಗ ಆಗ್ತಾರೆ, ಈ ರಾಹು ಪ್ಲಾನೆಟ್ ಮೇ ತಿಂಗಳಲ್ಲಿ ಕುಂಭಕ್ಕೆ ಬರ್ತಾರೆ. ಈ ಶನಿ ಮಹಾತ್ಮ ಆ ಟೈಮ್ನಲ್ಲಿ ಮೀನಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಈ ಟೆನ್ಷನ್ ಜಾಸ್ತಿ ಆಗ್ಬೋದು. ಇದು ಈ ವರ್ಷದಲ್ಲಿ ನಾವು ನೋಟ್ ಮಾಡಿರೋ ಪಾಯಿಂಟ್. ಇದು ಜನರಿಗೆ ಎಲ್ರಿಗೂ, ಇದು ಇಂಡಿವಿಜುವಲ್ ಅಲ್ಲ. ಅದೇ ಥರ ಬಟ್ ಏನಪ್ಪ ಅಂದರೆ, ಈ ಗುರು ಪ್ಲಾನೆಟ್ ಮೇ ತಿಂಗಳು 14th ಆ ಮೀನರಾಶಿನ ಕಂಟ್ರೋಲ್ ತಗೊಳ್ತಾರೆ. ಅದು ಏನು ಮಾಡ್ತಾರೆ, ಶುಕ್ರ ಆವಾಗ ಪರಸ್ಪರವಾಗಿ ಪ್ಲೇಸ್ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಇದು ಪರಿವರ್ತನಾ ಯೋಗ ನೋಡ್ತೀವಿ. ಸೊ ಆ ಗುರು ಪ್ಲಾನೆಟ್ ಕಂಟ್ರೋಲ್ ಇರೋರಿಗೂ ಸ್ವಲ್ಪ ಓನ್ಲಿ ಮಾತುಕತೆ ಟೆನ್ಷನ್ ಅಷ್ಟೇ ಇರ್ತಾರೆ. ಗುರು ಸ್ವಲ್ಪ ಜಾಗ ಸಂಚಾರ ಶುರು ಮಾಡಿದರೆ ಇದು ಸ್ವಲ್ಪ ವಾರ್ಗೆ ಶುರು ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಒಂದು ಭಯ ಇರ್ತವೆ. ಮೂರನೇದಾಗಿ ಈ ಫಾರಿನ್ಗೆ ಹೋಗಿರ್ತಾರೆ ನೋಡಿ, ಎಲ್ಲರೂ ಇಂಡಿಯಾನೇ ಬಿಟ್ಬಿಟ್ಟು ಫಾರಿನ್ ಹೋಗಿ ಕೆಲ್ಸಕ್ಕೆ ಹೋಗಿರ್ತಾರೆ, ಸ್ವಲ್ಪ ಓದಕ್ಕೆ ಹೋಗಿರ್ತಾರೆ, ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕನ್ನೋ ಐಡಿಯಾ ಹೋಗಿರ್ತಾರೆ. ಇಂಥವ್ರನ್ನ ತುಂಬ ಜನ ವಾಪಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಅಲ್ಲಿ ಜಾಬ್ ತೊಂದರೆ ಆಗ್ತವೆ ಥ್ರೂಔಟ್ ವರ್ಲ್ಡಲ್ಲಿ. ಯಾಕಂದರೆ ಕಾಲಪುರುಷ ತತ್ವದಲ್ಲಿ 12ನೇ ಮನೆಯಲ್ಲಿ ಇಂಥ ಪ್ಲಾನೆಟ್ ಸಂಚಾರ ಇರೋದು ಎಲ್ರಿಗೂ ಜಾಬ್ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಬರ್ತವೆ. ಜಾಬ್ಲೆಸ್ ಆಗ್ತಾರೆ, ಖರ್ಚುಗಳು ಜಾಸ್ತಿ ಆಗ್ತವೆ, ಹಣಕಾಸುಗಳು ಕೈಯಲ್ಲಿ ನಿಲ್ಲೋದು ತುಂಬ ಕಮ್ಮಿ ಆಗ್ತವೆ. ನೀರು ಥರ ನಾವು ಕುಡಿಯೋ ದುಡ್ಡೆಲ್ಲ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇದು ಜನರಲ್ ಭವಿಷ್ಯ. ಇದೇ ಥರ ನಾವು ಎಕ್ಸ್ಪೆಕ್ಟ್ ಮಾಡೋದು ವಿಷಯ. ಇದು ನೆಗೆಟಿವ್ ಅನ್ಕೋಬಾರ್ದು. ಯಾಕಂದರೆ ಸ್ವಲ್ಪ ಜನ ಇದೇ ಟ್ರೂತ್, ಸ್ವಲ್ಪ ಜನಕ್ಕೆ ಅದು ಸ್ವಲ್ಪ ಪಾಸಿಟಿವ್ ಇರ್ಬೋದು,
ಸ್ವಲ್ಪ ಜನ ನೆಗೆಟಿವ್ ಆಗಿನೂ ಇದು ಇರ್ಬೋದು. ಇದು ಬಿಟ್ಟೆ ಗ್ರಹಸ್ಥಿಗೆ ಏನಂದ್ರೆ ಗುರು ಋಷಭಲಿಂದ ಮಿಥುನಕ್ಕೆ ಹೋಗ್ತಾರೆ. ಆಲ್ರೆಡಿ ಮಿಥುನದಲ್ಲಿ ಕುಜ ಇದ್ದಾರೆ. ಆ ಕುಜ ಸ್ವಲ್ಪ ದಿವಸ ಆದಮೇಲೆ ಒಂದೂವರೆ ತಿಂಗಳಲ್ಲಿ ಕರ್ಕಾಟಕ ರಾಶಿ ಒಂದು ನೀಚ ಸ್ಥಾನ ರೀಚ್ ಆಗ್ತಾರೆ. ಕೇತು ಕಾಲಪುರುಷ ತತ್ವ ಪ್ರಕಾರ 5ನೇ ಮನೆ ಸಿಂಹ ರಾಶಿಗೆ ಹೋಗ್ತಾರೆ. ಆವಾಗ ಏನಾಗ್ತಾರೆ, ಈ ಗೌರ್ಮೆಂಟ್ಗೆ ಏನಿರ್ತದೆ ಅಂದ್ರೆ ಈ ಸರ್ಕಾರ ವಿಷಯದಲ್ಲಿ ತುಂಬ ಟೆನ್ಷನ್, ಈ ಪಾಲಿಟಿಕ್ಸಲ್ಲಿ ಒಂಥರ ಇರ್ತವೆ. ಸೊ ಇದು ಜನರಿಕ್. ಓಕೆ, ಇಂಡಿವಿಜುವಲ್ ಮನುಷ್ಯನಕ್ಕೆ ಏನಿರ್ತವೆ ಸರ್ ಅಂತ ಹೇಳಿದರೆ, ಸ್ವಲ್ಪ ಫಸ್ಟ್ ಈ ವರ್ಷ ಆರಂಭದಲ್ಲಿ ನಾವು ಸ್ವಲ್ಪ ಒಳ್ಳೆಯ ವಿಷಯ ಮಾತಾಡುವ. ಮೇಷರಾಶಿ, ಫಸ್ಟ್ ಮೇಷರಾಶಿಗೆ ಮಾತಾಡೋಣ. ಈ ಮೇಷರಾಶಿಗೆ ಅಷ್ಟೊಂದು ಪಾಸಿಟಿವ್ ಆಗಿ ಹೇಳ್ಕೋಬೇಕಂದ್ರೆ ಸ್ವಲ್ಪ ಕಡಿಮೆನೆ, ಸುಮಾರಾಗಿ ಒಂಥರ ಮೀಡಿಯಂ ಫಲನೇ ಅಂತ ಹೇಳ್ಕೋಬೋದು. ಈ ಆರಂಭದಲ್ಲಿ, ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿ 5 ಗ್ರಹಗಳಿರೋದು ಪಂಚಗ್ರಹ ಯೋಗ ಅಂತ ಫಸ್ಟೇ ಹೇಳಿದ್ದೀನಿ. ಇದು ಏನು ಮಾಡ್ತದೆ ಅಂದರೆ, ಈ ಮೇಷರಾಶಿನವ್ರಿಗೆ ಜಾಸ್ತಿ ಟ್ರಾವೆಲ್, ಒಂದು ಕೆಲಸದ ಮೇಲೆ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಓಕೆ, ಆಮೇಲೆ ಅಲ್ಲಿ ಇಲ್ಲಿ ಬರೆದಾಡ್ಕೊಂಡಿರ್ತಾರೆ. ಸೊ ಇದು ಒಂದು ವಿಷಯ. ಆಮೇಲೆ 12ನೇ ಮನೆ ಏನಾದರೆ ಖರ್ಚು, ಸ್ವಲ್ಪ ಜನಕ್ಕೆ ಶುಭ ಖರ್ಚು ಆಗ್ಬೋದು, ಫ್ಯಾಮಿಲಿ ವಿಷಯ ಖರ್ಚು ಮಾಡ್ಬೋದು. ಸ್ವಲ್ಪ ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೈಯಲ್ಲಿ ಸುಮ್ಮನೆ ಖರ್ಚಾಗ್ತವೆ. ಇದು ಒಂದು ವಿಷಯ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ನಾವು ಮೈಂಡ್ ಯೂಸ್ ಮಾಡ್ಕೊಂಡು ನಾವೇ ಕಂಟ್ರೋಲ್ ಮಾಡ್ಕೋಬೇಕು. 10th ಹೌಸ್ ಲಾರ್ಡ್, 10ನೇ ಮನೆ ಅಧಿಪತಿ ಶನಿ 12ನೇ ಮನೆಗೆ ಬರ್ತಾರೆ. ಸೊ 12ನೇ ಮನೆದು ಏನದು, ಖರ್ಚುಗಳು, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಬ್ಲಾ ತುಂಬ ವಿಷಯಗಳಿರ್ತವೆ. 10th ಹೌಸ್ ಅಂದರೆ ಬಿಸ್ನೆಸ್. ಈ ಬಿಸ್ನೆಸ್ ರಿಲೇಟೆಡ್ ವಿಷಯ ತುಂಬ ಜನ ಬಿಸ್ನೆಸ್ ಕ್ಲೋಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇದು ಒಂದು. ಆಲ್ರೆಡಿ ಫೈನಾನ್ಷಿಯಲ್ ಪೊಸಿಷನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ಕ್ಲೋಸ್ ಮಾಡೋ ಸಿಚುವೇಶನ್ ಬರುತ್ತೆ. ಇಷ್ಟು ದಿವಸ ಮೇಷರಾಶಿನವರು ತುಂಬ ದುಡ್ಡು ಮಾಡಿದ್ದಾರೆ. ಯಾಕಂದರೆ 11th ಹೌಸಲ್ಲಿ ಶನಿ ಮಹಾತ್ಮ ಒಳ್ಳೆ ಫಲ ಕೊಟ್ಟಿದ್ದಾರೆ. ಹೀಗೆ 12th ಹೌಸ್ ಹೋಗುವಾಗ ಏನೇನು ಕೂಡಿ ಇಟ್ಟಿರೋದಲ್ಲ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತವೆ. ಅದೇ 12ನೇ ಮನೆಯಲ್ಲಿರೋ ರಾಹು ಪ್ಲಾನೆಟ್ 11ನೇ ಪ್ಲೇಸ್ ಬರ್ತಾರೆ. ಅವಾಗ ಏನಾಗ್ತಾರೆ, ಈ ಫಾರಿನ್ ರಿಲೇಟೆಡ್ ಕಂಪ್ನಿ ಇತ್ತು ನೋಡಿ, MNC ಆಗಲಿ, IT BT ಕಂಪನಿ ಆಗಲಿ, ಇಂಥ ಕಂಪನಿಗಳು ಪಾಸಿಟಿವ್ ಮೋಡಲ್ಲಿ ಹೋಗ್ತಾರೆ. ಬಟ್ ಗೌರ್ಮೆಂಟ್ ಸಂಬಂಧಪಟ್ಟ ವಿಷಯದಲ್ಲಿ, ಆಮೇಲೆ ಯಾವುದೋ ಕಾಂಟ್ರಾಕ್ಟ್ ಅಂತ ಪ್ರಾಜೆಕ್ಟ್ಸ್ ಮಾಡೋರು, ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡೋರು ಸ್ವಲ್ಪ ಹುಷಾರಾಗೆ ಮಾಡೋದು ಈ ಟೈಮ್. ಈ ರಾಹು ಪ್ಲಾನೆಟ್ 11ನೇ ಮನೆಗೆ ಬರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ವಿಷಯನೇ ಇಂಪ್ರೂವ್ ಮಾಡ್ತವೆ. ಇಂಥ ಬಿಸ್ನೆಸ್ಲಿ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಒಳ್ಳೆ ಫಲ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಅದೇ ಥರ ಈ ಗ್ಯಾಂಬ್ಲಿಂಗ್ ವಿಷಯ, ಅಂಥ ವಿಷಯ ಮಾಡೋರು, ಆಮೇಲೆ ಕಂಪ್ಯೂಟರಲ್ಲಿ IT ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡೋರು, ಇಂಥ ವಿಷಯಕ್ಕೆಲ್ಲ ಒಳ್ಳೆಯ ವಿಷಯ ಅಂತ ಹೇಳ್ಕೋಬೋದು. 6ನೇ ರಾಶಿಯಾಧಿಪತಿ ಬುಧ 12ರಲ್ಲಿರೋದು ಸ್ವಲ್ಪ ಮೆಡಿಕಲ್ ಎಫೆಕ್ಟ್ ಅಂತ ವಿಷಯ ತೊಂದರೆ ಕೊಡುತ್ತವೆ. ಇದು ನೆಗೆಟಿವ್ ವಿಷಯ. ಬಟ್ ಆದರೆ ಬುಧ 6ರಲ್ಲಿ ಇರೋದು ಪಾಸಿಟಿವ್ ವಿಷಯ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಸ್ವಲ್ಪ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಒಳ್ಳೆ ಫಲವಾಗಿ ಬರುತ್ತವೆ. ಎರಡನೇದಾಗಿ 6ನೇ ಮನೆ ಅಂದರೆ ಜಾಬ್. ಉದ್ಯೋಗದಲ್ಲಿ ಯಾರು ಇರ್ತಾರೋ ಅಡಿಷ್ನಲ್ ರೋಲ್ ಜಾಸ್ತಿ ಬೇರೊಬ್ಬರ ಕೆಲಸನ ಸೇರಿಸ್ಬಿಟ್ಟು ಮಾಡೋ ಥರ ಸಿಚುವೇಶನ್ ಇರ್ತವೆ. ಅದು ಮಾಡೋದು ಸ್ವಲ್ಪ ದಿವಸ ಆ ಥರ ಅಡಿಷ್ನಲ್ ವರ್ಕ್ ಮಾಡಿದರೆ ಇಮ್ಮಿಡಿಯೇಟಾಗಿ ನಿಮ್ಗೆ ಬರೋದು, ಅದಕ್ಕೊಂದು ರೆಕಗ್ನೈಸೇಷನ್ ಡೆಫಿನೆಟಾಗಿ ಸಿಗ್ತವೆ. ಇಷ್ಟು ದಿವಸ ನಾನು ರೆಕಗ್ನೈಸೇಷನ್ ಸಿಕ್ಕಿಲ್ಲ ಸರ್, 6ನೇ ಮನೆಯಲ್ಲಿ ಇಂಥ ಪ್ಲಾನೆಟ್ ಇರುವಾಗ ಸುಮ್ಮನೆ ಕೆಲಸ ಮಾಡಿರ್ತಾರೆ ಅಷ್ಟೇ, ಅಪ್ರಿಷಿಯೇಷನ್ ಏನು ಸಿಕ್ಕಿರೋದಿಲ್ಲ. ಅದು ಇವಾಗ ಒಂದು ಅಪ್ರಿಷಿಯೇಷನ್ ಸಿಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿ ಇರುತ್ತವೆ. ವರ್ಕ್ ಪ್ರೆಷರ್ ಜಾಸ್ತಿ ಇರ್ತವೆ. ಆ್ಯಡೆಡ್ ಒಂದು ಕೆಲಸ ಮಾಡೋದು 4 ಕೆಲಸ ಮಾಡಬೇಕಾಗುತ್ತವೆ. ತುಂಬ ಓಟಾಟ ಜಾಸ್ತಿ ಮಾಡ್ತವೆ. ಇದೇ 6ನೇ ರಾಶಿಯಾಧಿಪತಿ ಬುಧ 12ನೇ ಮನೆಯಲ್ಲಿರೋದಕ್ಕೆ ಫಲ. 7ನೇ ಅಧಿಪತಿ, ಯಾಕಂದರೆ ಈ ಪಂಚಾಧಿಪತಿ 7ನೇ ಅಧಿಪತಿ ಶುಕ್ರ ಈ ಮಂತ್ ಫುಲ್ ಅಲ್ಲಿರ್ತಾರೆ. ಸೊ ಆ ಶುಕ್ರ ಏನು ಮಾಡ್ತಾರೆ, 7ನೇ ಮನೆ ಅಂದರೆ ಈ ಬಿಸ್ನೆಸ್ ರಿಲೇಟೆಡ್, ಪಾರ್ಟ್ನರ್ಶಿಪ್ ರಿಲೇಟೆಡ್ ವಿಷಯಕ್ಕೆ
ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ. ಶುಕ್ರ ಒಳ್ಳೆ ಉಚ್ಚ ಪೊಸಿಷನ್ ಇದ್ದಾರೆ. ಸೊ ಆ ಪೊಸಿಷನ್ ಇರುವಾಗ ಬಿಸ್ನೆಸ್ ಆಗಲಿ ಸ್ವಲ್ಪ ಹಣಕಾಸು ವಿಷಯ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಅದೇ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಕೂಡಿಡೋದು ಉತ್ತಮ. 5ನೇ ರಾಶಿಯಾಧಿಪತಿ ಸೂರ್ಯ 12ರಲ್ಲಿರೋದು ಏನಪ್ಪ ಅಂದರೆ, ಯಾರು ಫಾರಿನ್ ಹೋಗ್ಬಿಟ್ಟು ಓದಬೇಕು ನಡೆದಿದ್ದಾರೋ ಅವ್ರೆಲ್ಲ ಹೋಗೋಕ್ಕೆ ಚಾನ್ಸ್ ತುಂಬ ಚೆನ್ನಾಗಿರ್ತವೆ. ಸ್ಟಡಿ ವಿಷಯದಲ್ಲಿ ಫಾರಿನ್ನಲ್ಲಿ ಹೋಗಿ ಅವ್ರು ಓದೋಕ್ಕೆ ಪಾಸಿಟಿವ್ ಆಗಿ ಕಂಡು ಬರುತ್ತವೆ. ಇದು ಏಪ್ರಿಲ್ ಮುಂಚೆ ಮಾಡೋದು ಉತ್ತಮ. ಯಾಕಂದರೆ ಏಪ್ರಿಲ್ ಆದಮೇಲೆ ಗ್ರಹ ಸ್ಥಿತಿಗಳು ಸ್ವಲ್ಪ ಚೇಂಜ್ ಆಗ್ತವೆ. ಯಾಕಂದರೆ ಅಲ್ಲಿ 5ನೇ ಸ್ಥಾನವಾಗಿ ಹೇಳ್ಕೊಳ್ಳೋ ಸಿಂಹ ರಾಶಿಗೆ ಕೇದು ಬರ್ತಾರೆ. ಸೊ ಕೇದು ಬಂದರೆ ಅದು ಸ್ವಲ್ಪ ಬೇರೆ ಯಾರ ದಾರಿಯಲ್ಲಿ ನುಕ್ಕೊಂಡು ಹೋಗ್ತದೆ. ಯಾರು ಲವ್ವಲ್ಲಿದ್ದರೆ ಈ ಟೈಮಲ್ಲಿ ಲವ್ ಸ್ವಲ್ಪ ಜಾಸ್ತಿ ಬಾಂಡೇಜ್ ಆಗಿ ಪಾಸಿಟಿವ್ ಮುಂದೆ ಹೋಗ್ತವೆ. ಇದೊಂದು ವಿಷಯ. ಸೊ ಅದೇ ಥರ 5ನೇ ರಾಶಿಯಾಧಿಪತಿ ಸೂರ್ಯ 12ರಲ್ಲಿರೋದು ಈ ಹಸ್ಬೆಂಡ್ ವೈಫ್ ರಿಲೇಷನಲ್ಲಿ ಒಂದು ಲವ್ ಕುತೂಹಲ ಕಂಡು ಬರುತ್ತವೆ. ಅದಕ್ಕಾಗಿ ಜಾಸ್ತಿ ಖರ್ಚುಗಳು ಮಾಡಬೇಕಾಗ್ತದೆ. ಫ್ಯಾಮಿಲಿ ವಿಷಯಕ್ಕಾಗಲಿ, ಆಮೇಲೆ ಲವರ್ಸ್ ಯಾರಾದರೂ ಲವರ್ಸ್ಗಾಗಿ ಸ್ವಲ್ಪ ಇವರು ಖರ್ಚುಗಳು ಮಾಡೋ ಸಿಚುವೇಶನ್ ಕಂಡು ಬರ್ತವೆ. ಸೊ ಆಮೇಲೆ ಈ ಕುಜ 3ನೇ ಜಾಗದಲ್ಲಿ ಇರೋದು ಏನಪ್ಪ ಅಂದರೆ, ಒಳ್ಳೆ ಯೋಗ ಅನ್ನೋದು ಹೇಳ್ಕೊಬೋದು. ಒಳ್ಳೆ ಫಿಸಿಕಲ್ ಹೆಲ್ತ್ ಕೊಡ್ತವೆ, ಧೈರ್ಯ ಕೊಡ್ತವೆ. ಸ್ವಲ್ಪ ಜಗಳ ಅನ್ನ ತಮ್ಮಜಲ್ಲಿದ್ರೂ ಇರ್ತವೆ. 3ನೇ ವಿಷಯ, ಇಷ್ಟು ದಿವಸ ಬಾಡಿ ನಾವು ಏನೋ ಕಂಟ್ರೋಲ್ ತೊಗೊಂಡಿಲ್ಲ ಅಂದರೆ ಫಿಟ್ನೆಸ್ ಮಾಡ್ಕೊಳ್ಳೋಕೆ ಹೊಡ್ತಾರೆ. ಜಿಮ್ ಯೋಗ ಮಾಡಬೇಕಂತ ಸ್ವಲ್ಪ ಪರ್ಸ್ನಲ್ ಕೇರ್ ತಗೊಳ್ಳೋ ಥರ ಸಿಚುವೇಶನ್ ಕಂಡು ಬರುತ್ತವೆ. ಆಮೇಲೆ ಇದು ಕರೆಂಟ್ ಇರೋ ಪ್ಲಾನೆಟ್ ಪೊಸಿಷನ್. ಈ ಗುರು ಪ್ಲಾನೆಟ್ ಏನು ಮಾಡ್ತಾರೆ, ಅಲ್ಲಿನ ಹೇಳಿರೋ ಪ್ರಕಾರ ಮೇ ತಿಂಗಳು 15ನೇ ತಾರೀಕು 12ನೇ ತಾರೀಕು ಮಿಥುನ ರಾಶಿಗೆ ಬರ್ತಾರೆ. ಇದು ಒಳ್ಳೆ ವಿಷಯ. ಇದು ಏನು ಒಳ್ಳೆ ವಿಷಯ ಅಂದರೆ, ಒಳ್ಳೆ ಧೈರ್ಯ ಕೊಡುತ್ತೆ. ಆಮೇಲೆ ಅಣ್ಣ ತಮ್ಮದು, ಆಮೇಲೆ ಎಲ್ಲ ಜಗಳ ಯಾರು ಇರ್ತಾರೆ ನೋಡಿ, ಇಂಥ ವಿಷಯಕ್ಕೂ ಸ್ವಲ್ಪ ಪಾಸಿಟಿವ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿ ಬರ್ತವೆ. ಒಳ್ಳೆ ಭಾಗ್ಯ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. 9th ಹೌಸ್ ಲಾರ್ಡ್ 3ನೇ ಪ್ಲೇಸ್ಲಿ ಬರುವಾಗ ಶಾರ್ಟ್ ಟ್ರಾವೆಲ್ ನಿಯರ್ ಬೈ ದೇವಸ್ಥಾನಗಳಿರ್ತವೆ ನೋಡಿ, ಅರ್ಕೆ ಮಾಡ್ಕೊಂಡಿದ್ದೀನಿ ಸರ್ ಹೋಗೋಕೆ ಆಗಿಲ್ಲ ಅಂದರೆ ಇಂಥ ವಿಷಯ ಹೋಗಿ ಬರೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಇದು ಹೇಳ್ತಾ ಇರೋದು ಮೇ ತಿಂಗಳು ಆದಮೇಲೆ ವಿಷಯಗಳು. ಹಸ್ಬೆಂಡ್ ವೈಫ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೇ ಅಂದ್ರೂ ಈ ಗುರು ಟ್ರಾನ್ಸಿಟ್ ಆದಮೇಲೆ ಅದು ಒಬ್ಬರು ಮರ್ತುಬಿಟ್ಟು ಸುಮಾರು ಕುತೂಹಲ ಲೈಫ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಓಕೆ ಸರ್, ಮ್ಯಾರೇಜಿಗೆ ಪ್ರಿಪ್ರೇಷನ್ ಇದ್ದೀವಿ, ಹುಡುಗಿ ನೋಡ್ತಾ ಇದ್ದೀವಿ, ಇಂಥ ವಿಷಯ ಎಲ್ಲ ಏನು ಮಾಡೋದಂದರೆ ಇದು ಡೆಫಿನೆಟ್ಟಾಗಿ ಮ್ಯಾರೇಜ್ ಚಾನ್ಸಸ್ ತುಂಬ ಚೆನ್ನಾಗಿ ಕಂಡು ಬರುತ್ತವೆ, ಮುಂದುವರಿಸ್ಬೋದು. ನಾವು ಆಲ್ರೆಡಿ ಡಿವೋರ್ಸ್ ಮಾಡ್ಕೊಂಡಿದ್ದೀನಿ, 2ನೇ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿರೋಕ್ಕೆ ಇಟ್ಸ್ ರೈಟ್ ಟೈಮ್. ಇದು ಮುಂದುವರಿಸ್ಬೋದು. ಸೆಕೆಂಡ್ ಮ್ಯಾರೇಜ್ನು ಪ್ಲ್ಯಾನ್ ಮಾಡಬಹುದು. ಲವ್ ವಿಷಯದಲ್ಲಿ ಯಾರು ಲವ್ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೆ ಪಾಸಿಟಿವ್ ಆಗಿ ಲವ್ ಸಕ್ಸಸ್ ಆಗಿ ಬರುತ್ತವೆ. 12ನೇ ಅಧಿಪತಿ 12ರಲ್ಲಿದ್ದಾರೆ. 12ರಲ್ಲಿರೋ ರಾಹು 11ಕ್ಕೆ ಬರ್ತಾರೆ. ಸೊ 2 ಪ್ಲಾನೆಟು ಅಲ್ಲಿ 11th ಪ್ಲೇಸ್ಲಿರೋದು ಒಂದು ಒಳ್ಳೆ ವಿಚಾರಣೆ. ಸೆಕೆಂಡ್ ಮ್ಯಾರೇಜಿಗೆ ಸಪೋರ್ಟ್ ಮಾಡುತ್ತೆ, ಲವ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಮ್ಯಾರೇಜಿಗೆ ಪ್ಲಾನ್ ಮಾಡ್ಕೋಬೋದು. ಯಾವುದಾದ್ರು ಅಭಿಲಾಷೆಗಳಿರ್ತವೋ ಮಾಡ್ಕೋಬೋದು. ಜಾಬ್ ವಿಷಯದಲ್ಲಿ ಒಳ್ಳೆ ಪ್ರಮೋಷನ್ ಸಿಗ್ತವೆ. ಪ್ರಮೋಷನ್ ನೀವು ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಸ್ವಲ್ಪ ಹಣಕಾಸು ಕೂಡಿಡ್ಕೋಬೋದು. ಇಂಥ ವಿಷಯನೂ ಮೇಷರಾಶಿಗೆ ಲಾಸ್ಟ್ 2.5 ವರ್ಷ ಯಾವ ಥರ ಇತ್ತೋ ಅದೇ ಥರ ಪಾಸಿಟಿವ್ ಆಗಿ ಇಲ್ಲಿ ಆಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿ ಕಂಡು ಬರುತ್ತವೆ. ಸೊ ಹಣಕಾಸು ವಿಷಯದಲ್ಲಿ ಒಳ್ಳೆ ಪಾಸಿಟಿವ್ ವಿಷಯ ಯೋಗ ಮಾಡ್ಕೋಬೋದು. ಬಟ್ ಆದರೆ ಸ್ವಲ್ಪ ವಿಷಯ ಅಲರ್ಟಾಗಿ ತಗೋಬೇಕು. ಯಾಕಂದರೆ ಇದೇನು ಭಯ ಬೆಳೆಸೋ ವಿಷಯ ಏನಿಲ್ಲ. ಫಸ್ಟ್ ಗಾಡಿ ಓಡಿಯೋ ವಿಷಯದಲ್ಲಿ 2 ವೀಲರ್ ಎಸ್ಪೆಷಲಿ ಯಾರೋ ಓಡಿಸೋದ್ರೆ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗತ್ತೆ. ಅದು ಒಂದು ವಿಷಯ ನೋಟ್ ಮಾಡ್ಕೋಬೇಕು. ಫಾರಿನ್ ರಿಲೇಟೆಡ್ ವಿಷಯದಲ್ಲಿ
ನೀವು ಫಾರಿನ್ ಟ್ರಾವೆಲ್ ಮಾಡ್ತೀವಿ, ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತೀವಿ ಅಂದರೆ ಸ್ವಲ್ಪ ವಿಸಾ ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡ್ಕೋಬೇಕು ಅವಾಗವಾಗ. ಅಲ್ಲಿ ಕಳೆದೋಗೋ ಚಾನ್ಸಸ್ ತುಂಬ ಚಾನ್ಸಸ್ ಇರ್ತವೆ. ಸೊ ಇದು ಒಂದು ಅಲರ್ಟ್ನೆಸ್ ಆಗಿ ತಗೋಬೇಕು. ಎರಡನೇದಾಗಿ 7:30 ಶುರು ಆಗುತ್ತೆ. ಶನಿ ಮಹಾತ್ಮ ಇವಾಗ ಮಾರ್ಚ್ 29 ಮೀನರಾಶಿಗೆ ಬರೋದು 7:30 ಎಫೆಕ್ಟ್. ಇದ್ರ ಬಗ್ಗೆ ಗೊತ್ತಿರಬೇಕು. ಏನಪ್ಪ ಆಗುತ್ತೆ ಅಷ್ಟು ತೊಂದರೆ ಅಂದರೆ ಏನು ಭಯ ಬೀಳೋದು ಬೇಡ. ಯಾಕೆಂದರೆ ಗುರು ಪೊಸಿಷನ್ ಚೆನ್ನಾಗಿರ್ತವೆ, ಪ್ಲಾನೆಟ್ ಪೊಸಿಷನ್ ಚೆನ್ನಾಗಿರುವಾಗ 7:30 ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ತೊಂದರೆ ಕೊಡೋದಿಲ್ಲ. ಅದಕ್ಕಾಗಿ ಏನು ಭಯ ಬೀಳೋದು ವಿಷಯ ಏನು ಬೇಕಾಗಿಲ್ಲ. ಆದ್ರೂ ಸ್ವಲ್ಪ ಕೇರ್ ತಗೋಬೇಕು. ಏನಪ್ಪ ಅಂದರೆ 7:30 ಟೈಮಲ್ಲಿ ಜಾಸ್ತಿ ಖರ್ಚು ಜಾಸ್ತಿ ಆಗುತ್ತೆ. ಇದೆಲ್ಲರೂ ಹೇಳಿರ್ತಾರೆ, ಇದು ನೋಟ್ ಮಾಡೋ ವಿಷಯ. 12ನೇ ಮನೆಯಲ್ಲಿ ಸ್ಯಾಟರ್ನ್ ಇರೋದು ಏನಪ್ಪ ಅಂದರೆ ಯಾವುದಾದ್ರು ಹೆಲ್ತ್ ತೊಂದರೆ ಇದ್ದರೆ ಅದು ಸ್ವಲ್ಪ ಹೆಲ್ತ್ ತೊಂದರೆ ಇರೋದಕ್ಕೆ ರಿಲೀಫ್ ಸಿಗ್ತವೆ. ತುಂಬ ಚೆನ್ನಾಗಿ ಪುಷ್ಟಿಯಾಗಿ ಹಂಗಾಗಿರೋದಕ್ಕೆ ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಕೇರ್ ತಗೋಬೇಕು. ನೈಟಲ್ಲಿ ನಿದ್ದೆ ಬರೋದಿಲ್ಲ, ಅದು ಕೆಟ್ಟೋಗ್ತವೆ. ಸ್ವಲ್ಪ ಮೆಂಟಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತವೆ, ಅದಕ್ಕೆ ಸ್ವಲ್ಪ ನಾವು ಕೇರ್ ತಗೋಬೇಕಾಗ್ತವೆ. ಈ ಫಾರಿನ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಸ್ವಲ್ಪ ಕೇರ್ಫುಲ್ ಇರಬೇಕಾಗ್ತವೆ. ಆಲ್ರೆಡಿ ಹೇಳಿದ್ದೀನಿ, ಪಾಸ್ಪೋರ್ಟ್ ಆಗಲಿ ಬೇರೆ ವಿಷಯ ಆಗಲಿ ಫಾರಿನ್ ರಿಲೇಷನ್ಸ್ ಕೇರ್ಫುಲ್ ಆಗಿರ್ಬೇಕಂತ. ಮ್ಯಾರೇಜ್ ರಿಲೇಟೆಡ್ ವಿಷಯದಲ್ಲಿ ಯಾವುದೋ ತಡೆ ತಾಮದ ಇದ್ದರೆ ಅದು ಪಾಸಿಟಿವ್ ಆಗುತ್ತವೆ, ಮ್ಯಾರೇಜ್ ಆಗುತ್ತವೆ. 7:30 ಟೈಮ್ಲಿ ಮ್ಯಾರೇಜ್ ಮಾಡ್ಕೋಬಹುದು. ಅದಕ್ಕಾಗಿ 7:30 2.5 ವರ್ಷ 3 ವರ್ಷ ಕಾಯಕ್ಕೆ ಬೇಕಾಗಿಲ್ಲ. 7:30 ಟೈಮ್ಲಿ ಬರೋ ವೈಫ್ನೇ ಪರ್ಮನೆಂಟ್ ವೈಫ್, ನಿಮ್ಮ ಜನ್ಮ ವೈಫ್ನು ಇರ್ಬೋದು. ಸೊ 7:30 ನೀ ಕರ್ಮ ತಕ್ಕನವಾಗಿ ಬರೋ ವೈಫ್ ಏನಂದ್ರೆ ಈ 7:30 ಸಿಕ್ಕೋದು ವೈಫ್. ಒಂದು ವಿಷಯ, ಈ ಲೆಫ್ಟ್ ಐ ಮತ್ತೆ ಈ ಕಾಲ್ ವಿಷಯದಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಈ ಕಾಲು ಮಂಡಿ ಆಗಲಿ ಮತ್ತೆ ಪಾದ ಆಗಲಿ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ತಗೋಬೇಕಾಗತ್ತೆ. ಸ್ಮಾಲ್ ವಿಷಯ ಆದ್ರೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಲೋನ್ಗೆ ನಾವು ಮಾಡೋದಿದ್ರೆ ಬೇಗ ಈಸಿಯಾಗಿ ಲೋನ್ ಸಿಗ್ತವೆ, ಅಪ್ಲೈ ಮಾಡ್ಬೋದು. ಅದೇ ಟೈಮಲ್ಲಿ ಒಡವೆಗಳಿರುತ್ತೆ, ಗೋಲ್ಡ್ ಸಿಲ್ವರ್ ಅಂತ ಐಟಮ್ಗಳು ಸ್ವಲ್ಪ ಕೇರ್ಫುಲ್ಲಾಗಿ ಸೇಫಾಗಿ ಇಟ್ಕೋಬೇಕು. ಮನೆ ಕೆಲಸವನ್ನು ಬೇರೆ ಯಾರೋ 3ನೇ ಮನುಷ್ಯ ನಂಬಿಟ್ಟು ಇಡೋದು ಒಳ್ಳೇದಲ್ಲ. ಕೇರ್ಫುಲ್ಲಾಗಿ ಇರಬೇಕಾಗಿದೆ. ವಿಷಯ ಕಳೆದೋಗೋಕ್ಕೆ ಚಾನ್ಸಸ್ ಜಾಸ್ತಿ ಕಂಡು ಬರ್ತವೆ. ಸರಿ ಸರ್, ಇಷ್ಟೆಲ್ಲ ಹೇಳಿದ್ದೀರಾ, ಓಕೆ. ಇದಕ್ಕೇನು ಪರಿಹಾರವಾಗಿ ಏನಿದೆ ಅಂದರೆ, ಪರಿಹಾರ ಅಂತ ನಾವು ಬೇರೆ ವಿಷಯ ಹೇಳಕ್ಕಂತೂ ಒಂದು ಸೂರ್ಯ ನಮಸ್ಕಾರಕ್ಕೆ ಸ್ವಲ್ಪ ಸೂರ್ಯ ದೇವರಿಗೆ ಹೀಟ್ ಜಾಸ್ತಿ ಆಗುತ್ತೆ ಮೈಗೆ, ಅಂಥ ವಿಷಯಕ್ಕೆ ಸ್ವಲ್ಪ ಸೂರ್ಯನಕ್ಕೆ ನೀರು ಕೊಡೋದು ಒಂದು ಪರಿಹಾರ ಅನ್ಕೋಬೋದು. ಆಮೇಲೆ ಜಾಸ್ತಿ ನಿದ್ದೆ ಬರುತ್ತೆ, ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಡೇ ಟೈಮಲ್ಲಿ ನಿದ್ದೆ ಮಾಡಬಾರ್ದು, ಅದು ಅವಾಯ್ಡ್ ಮಾಡೋದು ಉತ್ತಮ. ಡೇ ಟೈಮ್ ನಿದ್ದೆ ಮಾಡಿದ್ರೆ ಬಿಸ್ನೆಸ್ ನಿದ್ದೆ ಮಾಡಿಬಿಡುತ್ತೆ. ಅದು ಒಂದು ಕೇರ್ಫುಲ್ ಇರಬೇಕು, ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ಸ್. ನಾನ್ ವೆಜ್ ಜಾಸ್ತಿ ತೊಗೊಳ್ಳೋರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಟ್ಲೀಸ್ಟ್ ಶನಿವಾರ ನಾನ್ ವೆಜ್ ತೊಗೋಬೇಡಿ. ಶನಿವಾರ ದಿವಸ ಆಂಜನೇಯ ದೇವಸ್ಥಾನ ಅಥವಾ ಶನಿ ಮಹಾತ್ಮ ದೇವಸ್ಥಾನ ಹೋಗಿ ಬರೋದು ಇದು ಸ್ವಲ್ಪ ಪರಿಹಾರ ಅನ್ಕೋಬೋದು. ಸೊ ಇಂಥ ವಿಷಯ ಸ್ವಲ್ಪ ಮಿಕ್ಸ್ ರಿಸಲ್ಟ್ ಇದೆಯೇ, ಒಳ್ಳೆ ವಿಷಯನೇ ಇದೆಯೇ. ಥಿಂಕ್ ಪಾಸಿಟಿವ್. ಈ ಹೊಸ ವರ್ಷಗಳು ಎಲ್ಲ ಒಳ್ಳೇದಾಗಲಿ ಅಂತ ದೇವರು ಒಳ್ಳೇದು ಮಾಡಲಿ.